ಕನ್ನಡ ಚಿತ್ರರಂಗದ ದಿಗ್ಗಜ ನಟ ಹಾಗೂ ನಿರ್ದೇಶಕ ಕಾಶಿನಾಥ್ ಅವರು ಎಂದೆಂದಿಗೂ ಅವರ ನೆನಪು ನಮ್ಮಲ್ಲಿ ಇದ್ದೇ ಇರುತ್ತೆ. ಸದ್ಯಕ್ಕೆ ಅವರ ಪುತ್ರ ಅಭಿಮನ್ಯುರು ಇವತ್ತು ನಮ್ಮೊಟ್ಟಿಗಿದ್ದಾರೆ. ಈಗಲೂ ಅಷ್ಟೇ ನಾವು ನೋಡ್ತಾ ಇರ್ತೀವಿ ಕಾಶಿನಾಥ್ ಅವರ ಡಬಲ್ ಮೀನಿಂಗ್ ಜೋಕ್ಸ್ ಅನ್ನೋವಂಥದ್ದು ಈಗಲೂ ಸಹ ಯಾವ ರೀತಿ ಅಂತ ಹೇಳಿದ್ರೆ ಯಾರಿಗೂ ಹರ್ಟ್ ಮಾಡ್ದಂಗೆ, ಯಾರು ಎಮೋಷನ್ಸ್ಗಿರ್ಬೋದು, ಫೀಲಿಂಗ್ಸ್ಗಿರ್ಬೋದು ಹರ್ಟ್ ಮಾಡ್ದಂಗೆ ಆ ರೀತಿ ಹಾಸ್ಯಾಸ್ಪದವಾಗಿ ಆಗ ಡೈಲಾಗ್ನ ಡೆಲಿವರಿ ಮಾಡ್ತಿದ್ರು ಕಾಶಿನಾಥ್ ಅವರು. ಆ ರೀತಿ ಒಂದು ಡೈಲಾಗ್ ಅವ್ರದ್ದು ಇರ್ತಿತ್ತು ಅನ್ನೋವಂಥದ್ದು. ಈಗಿನ ಡೈಲಾಗ್ ಒಂದು ರೀತಿ ಡಬಲ್ ಮೀನಿಂಗ್ಗೆ ರೈಮಿಂಗ್ ಅಂತಲೇ ಹೇಳ್ಬೋದು, ಹಾಗೆ ಇರುತ್ತೆ. ಹೌದು, ಹಾಗೆ ಇರುತ್ತೆ. ಅವ್ರದ್ದು ಆ ರೀತಿ ಇರ್ತಾ ಇರಲಿಲ್ಲ ಅನ್ನೋವಂಥದ್ದು ಈಗಲೂ ಸಹ ಅದನ್ನು ಮೆಚ್ಕೊಳ್ತಾರೆ. ನೀವು ಆ ರೀತಿ ಸೋಷಿಯಲ್ ಮೀಡಿಯಾದಾಗ ತಂದೆ ಬಗ್ಗೆನೇ ಗುಣಗಾನ ಮಾಡೋವಂಥದ್ದು ವೀಡಿಯೋಸ್ಗಳನ್ನು ನೋಡಿದಾಗ ಎಷ್ಟು ಖುಷಿ ಆಗುತ್ತೆ ನಿಮಗೆ? ನಿಮ್ಮ ತಲೆಗೆ ಬರೋವಂಥದ್ದು ಏನು? ಹೇಳಿದ್ನಲ್ಲ, ಅವ್ರದ್ದು ಕಾಮಿಡಿ ಸೆನ್ಸ್ ಇದ್ದಿದ್ದೇ ಬೇರೆ ಥರ. ಓಕೆ, ಒಂದೆರಡು ಸಿನಿಮಾಗಳಲ್ಲಿ ಅವರು ಆ ಡಬಲ್ ಮೀನಿಂಗ್ ಅನ್ನೋದನ್ನು ಇದು ಮಾಡಿದ್ರು, ಅದನ್ನೇ ಮುಂದೆ ಒಂದಿಷ್ಟು ಸಿನಿಮಾಗಳಲ್ಲಿ ಅದು ಇದು ಮಾಡಿದ್ರು ಅನ್ನೋದು ಬಿಟ್ಟರೆ, ಅದನ್ನು ಕಂಟಿನ್ಯೂ ಮಾಡಿದ್ರು. ಈ ಥರ ಹೇಳಿಸಿದ್ರೆ ಕಾಶಿನಾಥ್ ಅವ್ರ ಹತ್ರ ಇದಾಗುತ್ತೆ ಅಂತ ಅದನ್ನು ಮಾಡಿಸಿದ್ರು ಬಿಟ್ಟರೆ, ಅವರು ಡೈರೆಕ್ಷನ್ ಮಾಡಿದಂತಹ ಅಥವಾ ಅವರು ಆ್ಯಕ್ಟ್ ಮಾಡಿದಂತಹ ಹಾಗೂ ಡೈರೆಕ್ಷನ್ ಮಾಡಿದಂಥ ಸಿನಿಮಾ ಒಂದೊಂದು ಸಿನಿಮಾನು ಒಂದೊಂದು ಕಂಟೆಂಟ್ ಅಥವಾ ಒಂದೊಂದು ಕತೆ ಅಥವಾ ಒಂದೊಂದು ವಿಷಯದ ಬಗ್ಗೆ ಹೇಳಿದ್ದಾರೆ. ಅವರು ಮಾಡಿರೋದಂತಹ ಡಬಲ್ ಮೀನಿಂಗ್ ಸಿನಿಮಾಗಳು ತುಂಬ ಕಮ್ಮಿ ಅವ್ರ ಡೈರೆಕ್ಷನ್ನಲ್ಲಿ. ಆ್ಯಕ್ಟಿಂಗ್ ಮಾಡ್ತಾ ಜನರು ಅದನ್ನೇ ಬಯಸ್ತಾ ಇದ್ದಾರೆ, ಆ್ಯಂಡ್ ಇಂಡಸ್ಟ್ರಿನೂ ಅದೇ ಬಯಸ್ತು, ಅದನ್ನೇ ಒಂಚೂರು ಅಲ್ಲಲ್ಲೇ ಮಾಡ್ಕೊಂಡಿದ್ರು. ಬಟ್ ಅಷ್ಟೆಲ್ಲ ಮಾಡಿದ್ರೂ ಅದನ್ನು ಎಲ್ಲೂ ಊಟದಲ್ಲಿ ಉಪ್ಪಿನಕಾಯಿ ಥರ ಅಥವಾ ಒಂಚೂರು ಪಲ್ಯದ ಥರ ಕೊಟ್ಟಿದ್ದಾರೆ ಅಷ್ಟೇ ಬಿಟ್ಟರೆ, ಅದನ್ನು ತುಂಬ ಊಟದ ಥರನೇ ಕೊಟ್ಟಿಲ್ಲ. ಅದಕ್ಕೆ ನಿಮಗದು ಆ್ಯಂಡ್ ಅದ್ರ ಹಿಂದೆ ಒಂದು ಥಾಟು ಒಂದು ಏನೋ ಒಂದು ಇರುತ್ತೆ, ಒಂದು ಕಂಟೆಂಟ್, ಒಂದು ಐಡಿಯಾಲಜಿ ಇರುತ್ತೆ. ಆ ಡಬಲ್ ಮೀನಿಂಗಲ್ಲೂ ಒಂದು ಐಡಿಯಾಲಜೀಸ್ ಇರೋ ಹಂಗಿರುತ್ತೆ. ಸೊ ಹಂಗೆ ಹೇಳಿದಾಗ ನಿಮಗದು ತುಂಬ ಸ್ಟ್ರೈಟ್ ಹಿಟ್ಟಿಂಗ್ ಅಥವಾ ಬೇಕಂತಲೇ ಮಾಡಿದ್ದಾರೆ ಅಂತ ಅನಿಸಲ್ಲ. ಆ ಕಥೆಯಲ್ಲಿ ಅಥವಾ ಅವ್ರ ಕ್ಯಾರೆಕ್ಟ್ರಲ್ಲಿ ಇದಾಗಿ ಒಕ್ಕುಡ್ಕೊಂಬರುತ್ತೆ. ಸೊ ಅದಿರ್ಬೋದು, ಅದನ್ನು ಜನ ಇಷ್ಟಪಡ್ತಿದ್ರು, ಅದು ಅವ್ರಿಗೆ ಒಲಿದು ಬಂದಿತ್ತು, ಆ ಥರ ಏನಾರ ಹೇಳ್ಬೋದು. ಬಟ್ ನನಗೆ ಈ ಡಬಲ್ ಮೀನಿಂಗ್ ಅದೆಲ್ಲ ಬಿಟ್ಟು ಅವರು ಮಾಡಿದಂತಹ ಡೈರೆಕ್ಷನ್ಸ್ ಆಗಲಿ, ಅವರಿಗೆ ನಿಜವಾಗ್ಲೂ ಒಳಗಿದ್ದ ಆ್ಯಕ್ಟಿಂಗ್ ಮಾಡೋ ಅಂತ ಇನ್ನೂ ಎಷ್ಟೋ ಥರ ಕ್ಯಾರೆಕ್ಟರ್ಸ್ಗಳು ಅವ್ರು ಮಾಡಬೇಕು ಅಂತ ನಂಗೆ ತುಂಬ ಆಸೆ ಇತ್ತು. ನೀವು ಜಸ್ಟ್ ಒಂದು ಕ್ವಶನ್ ಹಾಕಿದ್ರೆ ನನಗೆ ಅಪ್ಪ ಡೈರೆಕ್ಟ್ರೇ ಆಗಿರಬೇಕಿತ್ತ ಅಥವಾ ಆ್ಯಕ್ಟ್ರ್ ಆಗಿರಬೇಕಿತ್ತ ಅಂತ, ನನಗೆ ಪರ್ಸ್ನಲಿ ಅನಿಸೋದು ಅಪ್ಪ ಆ್ಯಕ್ಟಿಂಗ್ ಮಾಡಲೇಬಾರ್ದಾಗಿತ್ತು ಅಂತ. ಯಾಕೆ ಅಂತ ಹೇಳಿದ್ರೆ, ಆ ಆ್ಯಕ್ಟಿಂಗ್ ಮಾಡ್ತಾ 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 ಇಂಡಸ್ಟ್ರಿ ಅವರನ್ನು ಎಳ್ಕೊಂಡ್ಮೇಲೆ ಅವರು ಡೈರೆಕ್ಷನ್ ಕಡೆ ಸ್ವಲ್ಪ ಇದಾಗಿಬಿಡ್ತಾರೆ. ಸೊ ಅದರಿಂದ ನನಗೆ ಅಪ್ಪ ಡೈರೆಕ್ಟ್ರಾಗಿ ಇದ್ದಿದ್ರೆ ಇನ್ನೂ ಎಷ್ಟು ಬೇರೆ ಬೇರೆ ಥರ ಸಿನಿಮಾಗಳು ಮಾಡ್ತಿದ್ರು ಅನ್ನೋ ಒಂದು ಒಳ ಆಸೆ ಅಷ್ಟೇ. ಸೊ ಇದರಿಂದ ಹೇಳಿದೆ. ಸೀನ್ಸ್ ಇರಬಹುದು, ಅದೆಲ್ಲ ಸಿನಿಮಾದಲ್ಲಿ ಇರುತ್ತೆ, ಲವ್ ಜೊತೆಗೆ ಅದು ಇರುತ್ತೆ ಅನ್ನೋವಂಥದ್ದು ಗೊತ್ತಾಯಿತು, ಒಂದು ಕ್ಲೂ ಸಿಕ್ತು. ಈ ಒಂದು ಸ್ಟಂಟ್ಸ್ ಎಲ್ಲ ಲೈಕ್ ರಿಯಲ್ ಮಾಡಿದ್ರೆ ಹೇಗೆ ಅಂತ ನಮಗಂತೂ ಯಾಕೋ ರಿಯಲ್ ಆಗೇ ಮಾಡಿದ್ದೀರಾ ಅನಿಸ್ತಾ ಇದೆ. ಅಕಸ್ಮಾತ್ ರಿಯಲ್ ಆಗಿದ್ದರೆ ಎಷ್ಟು ಪೆಟ್ಟುಗಳನ್ನು ತಿಂದ್ರಿ? ಹೇಳಿದ್ನಲ್ಲ ಮೇಡಮ್, ಶೂಟಿಂಗ್ ಎಲ್ಲ ಒಂದು ಸೈಡ್ ಹಾಕಿದ್ರೆ ಆ ಸ್ಟಂಟ್ ಸೀಕ್ವೆನ್ಸಸ್ ಒಂದಿಷ್ಟು ದಿವಸ ಶೂಟ್ ಮಾಡಿದ್ದೆ, ಅದೇ ದೊಡ್ಡ ಸ್ಟ್ರೈನಿಯಸ್ ಇದು ನನಗೆ ಫೀಲ್ ಆಗಿದ್ದು ಶೂಟಿಂಗಲ್ಲಿ. ಯಾಕಂದರೆ ನಾವು 45 ಡೇಸ್ ಶೂಟಲ್ಲಿ ಆಲ್ಮೋಸ್ಟ್ 10 to 15 ಡೇಸ್ ಸ್ಟಂಟ್ ಸೀಕ್ವೆನ್ಸಸ್ ಆಗಿದೆ. ಅದು 4 ಸೀಕ್ವೆನ್ಸಸ್, ಒಂದೊಂದಕ್ಕೂ 3 ದಿವಸ 4 ದಿವಸ. ಸಿನಿಮಾ ಬೇರೆ ನಾವು ಶೂಟ್ ಮಾಡಿದ್ದು ನನಗೆ ಗೊತ್ತೇ ಆಗಿಲ್ಲ. ಬಟ್ ಈ 15 ದಿವಸ ಶೂಟ್ ಮಾಡಿದ್ದೆ, ಎವ್ರಿ ಪಾರ್ಟ್ ಆಫ್ ಮೈ ಬಾಡಿ ಎಲ್ಲ ಮಸಲ್, ಇಲ್ಲೊಂದು ಮಸಲ್ ಇದೆ, ಇದೇನೋ ನೋಡ್ತಾ ಇದೆಯಲ್ಲ, ಇಲ್ಲೊಂದು ಮಸಲ್ ಇದೆ, ಹಿಂಗೊಂದಿದೆ ಅಂತ ಗೊತ್ತಾಗೋಷ್ಟು ಸ್ಟ್ರೈನ್ ಆಗುತ್ತೆ. ಬಟ್ ಆ್ಯಂಡ್ ಅದು ಆ ಸ್ಟಂಟ್ ಸೀಕ್ವೆನ್ಸಲ್ಲಿ ಇನ್ವಾಲ್ವ್ ಆದಂಥ ಎಲ್ಲ ಆರ್ಟಿಸ್ಟ್ಗಳದ್ದು ಅದೇ ಆಗಿರುತ್ತೆ. ಅಷ್ಟೇ ಎಫರ್ಟ್ಸ್ ಯಾರ್ಯಾರು ಮಾಡ್ತಾರೋ ಎಲ್ಲರದ್ದು ಇರುತ್ತೆ, ನಂದು ಒಬ್ಬನದಂತಲ್ಲ. ಇಡೀ ಸ್ಟಂಟ್ ಸೀಕ್ವೆನ್ಸ್ ಇದರಲ್ಲಿ ಯಾರ್ಯಾರು ಪಾರ್ಟಿಸಿಪೇಟ್ ಮಾಡಿದ್ದಾರೆ ಎಲ್ಲರಿಗೂ ಅದೇ ಇರುತ್ತೆ. ಬಟ್ ಏನಂದರೆ ಸ್ಟಂಟ್ ಮೆನ್ಸ್ಗಳು ಅವ್ರದ್ದು ಡೈಲಿ ರೊಟೀನ್ ಆಗಿರೋದ್ರಿಂದ ಒಂಚೂರು ಗಟ್ಟಿಯಾಗಿರ್ತಾರೆ, ಒಂಚೂರು ಅದಕ್ಕೆ ಇಮ್ಯೂನ್ ಆಗಿಬಿಟ್ಟಿರ್ತಾರೆ. ಬಟ್ ಅವ್ರು ಇನ್ನೂ ಅದು ದೊಡ್ಡ ಪೆಟ್ಟುಗಳು ನಮಗಿಂತ ದೊಡ್ಡ ಪೆಟ್ಟುಗಳು ತಿಂತಾರೆ. ಯಾಕೆ ಅಂತ ಹೇಳಿದ್ರೆ ಬರೀ ನಾವು ಹೊಡೆಯೋದಾಗುತ್ತೆ, ಅವ್ರು ಹೋಗು ಬೀಳು ಇದಾಗು, ಅವ್ರಿಗಾಗುವಂಥ ಇಂಚುರೀಸು, ಅವ್ರಿಗಾಗುವಂಥ ಅವ್ರು ಮಾಡೋವಂಥ ಎಫರ್ಟ್ಸ್ ಮುಂದೆ ನಮ್ಮ ಎಫರ್ಟ್ಸ್ ಏನೇನೂ ಅಲ್ಲ. ಬಟ್ ಎಸ್, ಸ್ಟಂಟ್ ಸೀಕ್ವೆನ್ಸಸ್ ನಾನು ಬಾಜಿ ಆಗಿರ್ಬೋದು, ಈ ಸಿನಿಮಾ ಆಗಿರ್ಬೋದು, ಎಲ್ಲೂ ಡೂಪ್ ಇಲ್ಲದೇ ಮಾಡಿರೋದು, ವಿತ್ ಡೂಪ್. ಯಾಕಂದರೆ ನಮಗೆ ಸಿಕ್ಕಂಥ ಮಾಸ್ಟ್ರುಗಳೇ ಹಂಗಿದ್ದಾರೆ, ಡಿಫ್ರೆಂಟ್ ಡ್ಯಾನಿಸ್ ಮಾಸ್ಟ್ರು, ಆಮೇಲೆ ಕಾಶಿ ಸರ್, ಇಬ್ಬರೂ ನಮ್ಮ ಹತ್ರ ಏನಾಗುತ್ತೆ ಹಾಗೆ ಮಾಡೋಣ, ಇಲ್ಲ ಮಾಡಿ ಇದು ಮಾಡಿ ಒಂದೆರಡು ಗ್ಲಾಸ್ ಬ್ರೇಕಿಂಗು ಅದು ಇದು ಎಲ್ಲ ಅವರು ಇಲ್ಲ ಸರ್ ಹಿಂಗೆ ಮಾಡೋಣ ನೀವೇ ಮಾಡಿ ತೊಗೊಳ್ಳಿ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿ ನಮ್ಮ ಸೇಫ್ಟಿ ಎಲ್ಲ ಕೊಟ್ಟು ಅದನ್ನೆಲ್ಲ ಒಂದಿಷ್ಟು ಪ್ರಯತ್ನ ಮಾಡಿದ್ದೀವಿ. ಎಲ್ಲ ಅವರ
ಎನರ್ಜಿ ಅಥವಾ ಅವರು ಕೊಡೋವಂಥ ಒಂದು ಭರವಸೆ ಇಲ್ಲ ನಿಮ್ಮ ಕೈಲಿ ಆಗುತ್ತೆ ಅಂತ. ಆ್ಯಂಡ್ ನಮಗೆ ಓಕೆ ಏನೋ ಒಂದು ಹೊಸಾಗಿ ಸ್ಕ್ರೀನ್ ಮೇಲೆ ಕಾಣುತ್ತೆ ಅಂದರೆ ಮಾಡೋಣ ಅನ್ನೋ ಒಂದು ಹುಮ್ಮಸ್ಸು, ನಮ್ಮ ಎಫರ್ಟು ಆ ಇದರಲ್ಲಿ ಮಾಡಿದ್ವಿ. ಇದಕ್ಕೆ ಯಾವುದೂ ಇದಂತ ತೊಗೊಂಡಿಲ್ಲ, ನಾನೇ ಮಾಡಿದ್ದೀನಿ. ಅಕಸ್ಮಾತ್ ನಿಮ್ಮ ತಂದೆಯವರು ಇಂದು ಇದ್ದಿದ್ರೆ ಅಂದ್ಕೊಳ್ಳಿ, ಇವತ್ತು ಈಗಿರುವಂತಹ ಯಂಗ್ ಸ್ಟಾರ್ಸಲ್ಲಿ ಡೈರೆಕ್ಷನ್ ಮಾಡಿದ್ರೆ ಯಾರಿಗೆ ಮಾಡಬೇಕಿತ್ತು ನಿಮ್ಮ ಆಸೆ? ಇವಾಗಿನ ಸ್ಟಾರ್ಗಳಿಸಿಗೆ ಹೇಳಿದ್ನಲ್ಲ, ನನಗೆ ಅವರು ಆ್ಯಕ್ಟಿಂಗ್ ಇಲ್ಲ, ಅದು ಆಸೆ ಯಾವಾಗಲೂ ಇದ್ದಿತ್ತು ನನಗೆ. ಇದಿತ್ತು ನನಗೆ ಹೇಳಿದ್ನಲ್ಲ, ಅವರು ಆ್ಯಕ್ಟಿಂಗಿಂತ ಡೈರೆಕ್ಷನ್ನಲ್ಲೇ ತುಂಬ ಇದು ಮಾಡಬೇಕಾಯಿತು. ಫಸ್ಟ್ ಅನ್ಸೋದು ಉಪೇಂದ್ರ ಅವ್ರ ಕಾಂಬಿನೇಷನಲ್ಲಿ ಒಂದು ಸಿನಿಮಾ ಬರಬೇಕಾಗಿತ್ತು ಅಂತ ಅನ್ಸೋದು. ಅದು ಬಿಟ್ಟರೆ ಇವಾಗಿನ ಆರ್ಟಿಸ್ಟ್ಗಳಲ್ಲಿ ಸುದೀಪ್ ಸರ್ ಇರ್ಬೋದು, ಅವರ ಸುದೀಪ್ ಸರ್ಗೆ ತುಂಬ ರಫ್ ಆ್ಯಂಡ್ ಟಫ್ ಇದೂ ಇದೆ, ಆ್ಯಂಡ್ ಕಾಮಿಡಿನೂ ತುಂಬ ಚೆನ್ನಾಗಿ ಮಾಡ್ತಾರೆ. ಸೊ ಆ ಅಪ್ಪನ ಟಚ್ಚು ಅವರಿಗೆ ಇದು ಮಾಡಿದ್ದಿದ್ರೆ ಅವರು ಆ್ಯಸ್ ಎ ಹೀರೋ ಅದು ಚೆನ್ನಾಗ್ತಿತ್ತು ಅಂತ ಅನಿಸುತ್ತೆ. ಆ್ಯಂಡ್ ರಾಬರ್ಟ್ ನೋಡಿದ್ಮೇಲೆ ಅಪ್ಪ ದರ್ಶನ್ ಸರ್ ಅವರ ಇದನ್ನು ತುಂಬ ಚೆನ್ನಾಗಿ ಇದಾಗಿರೋದು ಅನಿಸುತ್ತೆ. ಆ್ಯಂಡ್ ಇನ್ಫ್ಯಾಕ್ಟ್ ಅಪ್ಪ ಇದ್ದಾಗ ತರುಣ್ ಸುಧೀರ್ ಒಂದು ಸಬ್ಜೆಕ್ಟ್ ಮಾಡ್ಕೊಂಬಂದು ಮನೇಲಿ ಹೇಳಿದರು ಅವರಿಬ್ಬರು. ತುಂಬ ಎಕ್ಸೈಟೆಡ್ ಆಗಿದ್ದೆ ನಾನು, ಆ ಕ್ಯಾರೆಕ್ಟ್ರು, ಅದು ಇಂಪ್ರೂವೈಸ್ಡ್ ಆದಂಥ ರೀತಿ ಇದೆಲ್ಲ. ಬಟ್ ಅನ್ಫಾರ್ಚುನೇಟ್ಲಿ ಇದಾಗಲಿಲ್ಲ. ಈಗ ಅಭಿಮನ್ಯು ಅವರ ಮುಂದಿನ ಕನಸುಗಳು ಏನಿದೆ? ಸದ್ಯಕ್ಕೆ ನನಸಾಗಿರುವಂಥದ್ದು ಇನ್ನೂ ಎಷ್ಟು ರೀಚ್ ಆಗಬೇಕು ನೀವು? ಕನಸು ತುಂಬ ಇದೆ, ಅಂದರೆ ಒಂದು ಗೋಲ್ ತುಂಬ ಮುಂದೆ ಇದೆ, ಇಟ್ಕೊಂಡಿದ್ದೀನಿ. ಅಂದರೆ ಹೀಗೊಬ್ಬ ಒಳ್ಳೆ ಆರ್ಟಿಸ್ಟ್ ಆಗಬೇಕು ಅನ್ನೋವಂಥ ಒಂದು ಗೋಲು. ಆ ದಾರಿ ನಾನೊಂದು ಇದರಲ್ಲಿ ಇಷ್ಟು ದಿವಸ ಹೋಗ್ತಾ ಇದ್ದೆ, ಬಟ್ ಆ ದಾರಿ ನಾವು ಅಂದ್ಕೊಂಡಂಗೆಲ್ಲ ಹೋಗಲ್ಲ. ಬೇರೆ ಹೆಂಗೆ ಬರುತ್ತೋ ಅದನ್ನೆಲ್ಲ ತೊಗೊಂಡು ಹೋಗೋಣ ಆ ಕಡೆ ಅಂತ ಹೊರಟಿದ್ದೀನಿ. ನನ್ನ ಎಫರ್ಟ್ಸ್ ನನ್ನ ಕೈಲಿ ಏನಾಗುತ್ತೆ ಅದನ್ನು ಮೀರಿ ನಾನು ಹಾಕೋ ಒಂದು ಇಂಟೆನ್ಷನ್ ಆಗಲಿ ಅಥವಾ ಒಂದು ಥಾಟ್ ಪ್ರೊಸೆಸ್ ಇಟ್ಕೊಂಡು ಹೋಗ್ತಾಯಿದ್ದೀನಿ. ನೋಡಬೇಕು ಹೆಂಗೆ ಹೋಗುತ್ತೆ ಅಂತ. ಬಟ್ ದೇವ್ರ ದಯೆಯಿಂದ ಸೂರಿ ಲವ್ ಸಂಧ್ಯಾ ಆಗಿರ್ಬೋದು, ಹಿಂದೆ ಬಂದಂಥ ಎಲ್ಲಿಗೆ ಪಯಣ ಆಗಿರ್ಬೋದು, ಅಥವಾ ಮುಂದೆ ಶೂಟ್ ಇನ್ನೇನು ಸ್ಟಾರ್ಟ್ ಆಗುತ್ತೆ ಇನ್ನೊಂದು 15-20 ಡೇಸಲ್ಲಿ, ಅಭಿಮನ್ಯು ಸನ್ ಆಫ್ ಕಾಶಿನಾಥ್ ಅಂತ ಹಾಗೆ ಆಗ್ಬೋದು. ಬೇರೆ ಬೇರೆ ಜಾನರ್ಸು, ಬೇರೆ ಬೇರೆ ಯಂಗ್ ಟ್ಯಾಲೆಂಟ್ಸ್ ಜೊತೆ ವರ್ಕ್ ಮಾಡೋವಂಥ ಆಪರ್ಚುನಿಟೀಸ್ ಸಿಗ್ತಾಯಿದೆ. ಸೊ ಖುಷಿಯಾಗಿದ್ದೀನಿ. ನನಗೆ ಏನು ಬರ್ತಾಯಿದೆ ಅದನ್ನು ಇಟ್ಕೊಂಡು ನನ್ನ ಎಫರ್ಟ್ಸ್ನ ಅದ್ರಲ್ಲಿ ಹಾಕ್ತಾ ಹೋಗ್ತಾಯಿದ್ದೀನಿ. ಅಕಸ್ಮಾತ್ ಅಭಿಮನ್ಯು ಅವ್ರಿಗೆ ವಿಲ್ಲನ್ ರೋಲ್ ಸಿಕ್ಕಿದ್ರೆ ಒಪ್ಕೋತೀರಾ? ಆ್ಯಕ್ಚುಲಿ 1-2 ಕೇಳಿದರು, ಬಟ್ ನನಗೆ ಈ 3 ಕಮಿಟ್ಮೆಂಟ್ಸ್ ಇದ್ದಿದ್ದರಿಂದ ನನಗೆ ಮಾಡೋಕ್ಕೆ ಆಗಲಿಲ್ಲ. ಅದು ತುಂಬ ಎಕ್ಸೈಟೆಡ್ ಆಗಿದ್ದೆ ಅದ್ರ ಮೇಲೂ, ಆದರೆ ತುಂಬ ಬೇರೆ ಥರ ಇತ್ತು ಅದು. ಬಟ್ ಹೇಳಿದ್ನಲ್ಲ, ಈ 3 ಕಮಿಟ್ಮೆಂಟ್ಸ್ ಇರೋದ್ರಿಂದ ಆಗಲಿಲ್ಲ. ನನಗೆ ಈ ಕ್ಯಾರೆಕ್ಟ್ರು ಆ ಕ್ಯಾರೆಕ್ಟ್ರ್ ಅಂತಲ್ಲ, ನನಗದು ಎಕ್ಸೈಟ್ ಆಯಿತು, ಒಂಚೂರು ಟೆಂಪ್ಟ್ ಆಯಿತು ಅಂತ ಹೇಳಿದ್ರೆ ಯಾವ ಥರದ್ದಾರೋ ಮಾಡೋದಕ್ಕೆ ನನಗೆ ರೆಡಿ. ಹಂಗೆ ನೋಡೋಕ್ಕೋದ್ರೆ ಎಲ್ಲಿಗೆ ಪಯಣ ಸ್ವಲ್ಪ ನೆಗೆಟಿವ್ ಶೇಡ್ ಇದೆ ಅದರಲ್ಲಿ. ಈಗ ಸದ್ಯಕ್ಕೆ ನಿಮ್ಮ ಅಭಿಮನ್ಯು ಸನ್ ಆಫ್ ಕಾಶಿನಾಥ್ ಅನ್ನೋಂಥ ಸಿನಿಮಾ ಯಾವ ಹಂತದಲ್ಲಿದೆ ಸರ್? ಶೂಟ್ ಸ್ಟಾರ್ಟ್ ಆಗಬೇಕು, ಇನ್ನು ಮುಹೂರ್ತ ಆದಮೇಲೆ 1-2 ದಿವಸ ಶೂಟ್ ಮಾಡಾದಮೇಲೆ ಈ ಎಲ್ಲಿಗೆ ಪಯಣದ ಪ್ರಮೋಷನ್ಸ್ಗೆ ಮತ್ತು ಸೂರಿ ಲವ್ ಸಂಧ್ಯಾ ಪ್ರಮೋಷನ್ಸ್ಗೆಲ್ಲ ಅವ್ರ ಹತ್ರ ಪರ್ಮಿಷನ್ ಕೇಳಿ, ಪಾಪ ನನಗೋಸ್ಕರ ಇದೂ ಅವರ ಸಿನಿಮಾ ಅಂತಲೇ ನನ್ನನ್ನು ಬಿಟ್ಟು ಬೇರೆ ಎಲ್ಲ ಪ್ಲ್ಯಾನಿಂಗ್ಸಲ್ಲಿದ್ದಾರೆ. ಈ ಮಂತ್ ಎಂಡ್ ಮೋಸ್ಟ್ಲಿ ಸ್ಟಾರ್ಟ್ ಆಗ್ಬೋದು ಶೂಟಿಂಗು, ಪ್ಲ್ಯಾನ್ಸ್ ನಡೀತಾ ಇದೆ. ವೆರಿ ಆಲ್ ದ ಬೆಸ್ಟ್. ನಿಮ್ಮ ಫರ್ದರ್ ವೆಂಚರ್ ಏನಿರ್ಬೋದು, ಫ್ಯೂಚರ್ ಏನಿರ್ಬೋದು, ಜೊತೆಗೆ ನಿಮ್ಮ ಪ್ರಾಜೆಕ್ಟ್ಸ್ ಸಹ. ಥ್ಯಾಂಕ್ ಯು ಸರ್. ಇದಿಷ್ಟು ನಟ ಅಭಿಮನ್ಯು ಅವರ ಮಾತಾಗಿತ್ತು. ಕ್ಯಾಮ್ರಾಮನ್ ಅಭಿಷೇಕ್ ಜೊತೆ ಕೀರ್ತಿ ಪಾಟೀಲ್, ಸಮಯ ನ್ಯೂಸ್, ಬೆಂಗಳೂರು.